ಕ್ಷಮೆ ಇರಲಿ. ಸಮುದಾಯ ಸುಮಾರು 50 ವರ್ಷದ ಸಂಭ್ರಮ ತಿಳುವಳಿಕೆಯಿಂದ ಇನ್ನಷ್ಟು ಕನ್ನಡ ತಾವು ಅವಲೋಕನ ಮಾಡಿಕೊಳ್ಳಿಗೋಸ್ಕರ ನಾವೆಲ್ಲ ಸೇರಿದ್ದೇವೆ. ಜೊತೆಗೆ ಸೇರಿದ್ದು ಕಾರಣ ಅನ್ನುವ ಕಾರಣಕ್ಕಾಗಿ ನಾವೊಂದು ಬಹುಭಾಷಾ ಯೋಜನೆಯ ಮೂಲಕ ಮನುಷ್ಯತ್ವಗಳಿಗೆ ಸಮುದಾಯದ ಆರಂಭವನ್ನು ಮಾಡ್ತಾ ಇದ್ದೇವೆ. 1 ವರ್ಷದ ಈ ಸಮುದಾಯ ಯುವಕರ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಸಮುದಾಯ ಕರ್ನಾಟಕದ ಶಿಶುಧರ್ ದೇಸಿಯವರು ಬಯಸಿದ್ದಾರೆ. ಅವರಿಗೆ ನಾವು ನಿಮ್ಮೆಲ್ಲರೂ ಆತ್ಮೀಯವಾಗಿ ಸ್ವಾಗತ. ಹಾಗೆ ನಮ್ಮ ಜೊತೆಗೆ ಜನವಾದ ಪ್ರಕಾಶಕ ಕಮಲಮಯ್ಯ ಅವರು ನಿಮಗೆಲ್ಲ ಗೊತ್ತಿದೆ. ಭಾಸ್ಕರ್ ಮಯ್ಯ ಅವರ ಪತ್ನಿ ಅವರು ಭಾಸ್ಕರ್ ಅವರನ್ನು ಸಹ ವೇದಿಕೆಯಲ್ಲಿ ಹೇಳಿದ್ದೇವೆ. ಅವರಿಗೂ ಸಹ ಸ್ವಾಗತ. ಹಾಗೆ ನಮ್ಮ ಸತ್ಯ ವಾರ್ತಾ ಭಾರತ ಪತ್ರಿಕೆಯ ಸುದ್ದಿ ಸಂಪಾದಕರಾಗಿದ್ದಾರೆ. ಅವರ ಕಾರ್ಯಕ್ರಮ ಶುಭಾಶಯಿಸಬೇಕಾಗಿ ಸಮುದಾಯ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಮುಖಂಡರು ಚುರುಕಾಗಿ ಮನುಷ್ಯತ್ವದಲ್ಲಿ ಈಗಷ್ಟೇ ಉದ್ಘಾಟನೆ ಮಾಡಿದ ಆತ್ಮೀಯರಾದಂಥ ಬಶೀರ್ ಸಮುದಾಯ ಸಂಘಟನೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಶಿಧರ ವೇದಿಕೆ ಮೇಲೆ ನಮ್ಮ ಜೊತೆ ಇರ್ತಕ್ಕಂಥ ಶ್ರೀಮತಿ ಕಮಲಮಯ್ಯ ಅವರು, ನಮ್ಮ ಸಮುದಾಯ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಮನೋಜ್ ಮಾಮೂಲರು, ಸಮುದಾಯ ಕುಂದಾಪುರದ ಮತ್ತು ಸಮುದಾಯ ಕರ್ನಾಟಕದ ರಾಜ್ಯ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ವಾಸುದೇವ ಗಂಗೇರ, ಸಮುದಾಯ ಕುಂದಾಪುರದ ಸಾಕಷ್ಟು ಜನ ಹಿರಿಯರು ಇದ್ದೀರಿ. ಅವರ ಹೆಸರಿನ ಹೇಳೋವಾಗ ಚುರುಕಾಗಿ ಮಾತನಾಡುತ್ತೇನೆ. ಬಹಳ ಮುಖ್ಯವಾಗಿ ಕುಂದಾಪುರದಲ್ಲಿ ಸಮುದಾಯ ಪ್ರಾರಂಭ ಆಗೋದಕ್ಕೆ 50 ವರ್ಷಗಳ ಹಿಂದೆ ಬಹಳ ಕಷ್ಟಪಟ್ಟಂಥ ಈ ಕಾಲವನ್ನು ಉಲ್ಲೇಖಿಸ್ತೀನಿ. ಸಮುದಾಯದ ಪದಾಧಿಕಾರಿಗಳು ಸದಸ್ಯರು ನಿಮಗೆಲ್ಲ ನನ್ನ ವಂದನೆಗಳು. ನನಗೆ ಹೆಚ್ಚು ಮಾತಾಡಿ ಅಭ್ಯಾಸ ಇಲ್ಲ, ನಾನು ಭಾಷಣ ಮಾಡಿರೋದಲ್ಲ. ನನ್ನ ಪತಿ ಡಾಕ್ಟರ್ ಭಾಸ್ಕರ್ ಮಯ್ಯ ಅವರ ಅಗಾಧ ವಿದ್ವತ್ಗಳು, ಮೇಧಾವಿತನ, ಮಾನವೀಯತೆ, ಅವರ ಪ್ರಕಾಂಡ ಜ್ಞಾನದ ಸಮುದ್ರದಲ್ಲಿ ಸಣ್ಣ ಬಿಂದು ನಾನು ಆಗಿದ್ದೆ ಅನ್ನೋದು ನನ್ನ ಹೆಮ್ಮೆಯ ವಿಷಯ. ಹಾಗೆ ಅವರ ವಿಚಾರವನ್ನು ನನಗೆ ಇಷ್ಟ ಆಗಿತ್ತು. ನಾನೇನು ಅದನ್ನು ಹೆಚ್ಚು ನನ್ನ ಜೀವನದಲ್ಲಿ ರೂಢಿಸ್ಕೊಳ್ಳಿಕ್ಕಾಗಿಲ್ಲ. ಈಗ ಇತ್ತೀಚಿನ ಮಾತು ಹೇಳುವುದಂದರೆ ಬಹು ಭಾಷಾ ಕವಿಗೋಷ್ಠಿಯನ್ನು ನಡೀತಾ ಇದೆ. ಅತ್ಯಂತ ಸಂತೋಷದ ವಿಷಯ. ನನಗೆ ನೆನಪಾಗ್ತದೆ, ನಾನು ಸ್ವಲ್ಪ ಪಾಠ ಮಾಡ್ತಾ ಇರುವಾಗ ನನ್ನ ಮಕ್ಕಳಿಗೆ ಮತ್ತೆ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಂದೇ, ನಮ್ಮ ಒಂದೇ ಜಾತಿಯದೇ ಇಲ್ಲ ಹಾಗೆಲ್ಲ ಹೇಳ್ಕೊಂಡು ಮಾತಾಡ್ತಿದ್ದೆವು, ಹೇಳ್ತಿದ್ದೆವು, ಪಾಠ ಮಾಡ್ತಿದ್ದೆವು. ನಾನು ಸ್ವಲ್ಪ ಕವಿತೆ ರಚಿಸಿ ಹಾಡಿದ್ದೆ. ಒಂದು ಸಣ್ಣ ಕೇಳಿ ಹೇಳ್ತೇನೆ. ದೇಶ ನಮ್ಮ ದೇಶವು, ಈ ನಮ್ಮ ಪ್ರಾಣವು, ಈ ವಿಶ್ವವೆಲ್ಲ ನಮ್ಮದು, ಬೆಳೆಸುವ ನಮ್ಮ ಒಮ್ಮನಲ್ಲಿ ನಡೆದರನ್ನು ನಮ್ಮ ಹಿರಿಯರು, ಹೆಮ್ಮೆಯ ಗೌಹರರು ಹಂಪಿ ಮೌಲನ ಅಜರ್. ನಮ್ಮ ಹಿರಿಯರಿಂದು ನಮಗೆ ಕಾಲಿಡಲಿ, ಹೆಮ್ಮೆಯ ಭಾರತವು ಜಾತ್ಯತೀತವೆನ್ನಲಿ. ಈಗ ಜಾತ್ಯತೀತ ಅಂತ ಹೇಳಿದರೆ ಅದನ್ನು ಸ್ವಲ್ಪ ಹಿಂದೆ ಇರುವುದೇ ಹೆಚ್ಚಾಗಿದೆ. ಹಾಗೆ ಸ್ವಲ್ಪ ಗೊತ್ತಾ, ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲ ಒಂದೇ ಎನ್ನುವ, ಒಂದೇ ತಾಯ ಮಕ್ಕಳು ನಾವು ಒಂದೇ ಎನ್ನುವಿ. ಹಿಂದೂ ಮುಸ್ಲಿಂ ಕ್ರೈಸ್ತರೆಂಬ ಬೇರ ಕಲಿಯಲಿ. ಹೀಗೆಲ್ಲ ಹಾಡ್ಕೊಂಡು ಹೇಳ್ಕೊಂಡು ಸಮಾಧಾನ ಹೋಗಿ ಒಂದು ಜನ ದಟ್ಟಣಿ ಹೋಗಿ ಒಂದು ವರ್ಗದ ಮೇಲೆ ನೇರವಾಗಿ ಪ್ರಹಾರ, ಅಪಪ್ರಚಾರ ಅಥವಾ ಶಾಪ ಇಂಥದ್ದೆಲ್ಲ ನಡೆದಿದೆ. ಇದು ಬಹುಶಃ ನಮ್ಮ ಭಾರತದ ಪ್ರಜಾ ವಾಕ್ಸ್ವಾತಂತ್ರ್ಯದ ದುರುಪಯೋಗ ಸದುಪಯೋಗ ನನಗೆ ಗೊತ್ತಾಗ್ತಿಲ್ಲ. ಹಾಗೆ ಈ ಕವಿ ಹೇಳಿದ್ರು, ಇದು
ಸರ್ವ ಜನಾಂಗದ ಶಾಂತಿಯ ತೋಟ ಇದೆಲ್ಲ ಬಾಡಿ ಹೋಗಿದೆ ಈಗ. ಯಾಕೆ ಕೇಳಿದ್ರೆ ಈ ಜಾತಿಯಲ್ಲಿಯ ಉದ್ವಿಗ್ನತೆ, ಈ ಕೆಟ್ಟ ಪ್ರಕ್ಷುಬ್ಧ ವಾತಾವರಣ, ಜಾತಿಗಳಲ್ಲಿ ಅವಮಾನ, ಅದು ಗಲಾಟೆ ಹೀಗೆ ಆಗಿ ಶಾಂತಿಯ ತೋಟ ಬಾಡಿ ಹೋಗಿದೆ.